ಜಿಲ್ಲಾಡಳಿತದ ವಿರುದ್ಧ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತೇನು ಹೋರಾಟ ಹಮ್ಮಿಕೊಂಡದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ಏನು ಬೇಡಿಕೆ ನಮ್ಮದಪ್ಪ ಅಂತಂದರೆ ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ GA ಟ್ಯಾಗ್ ಒಳ್ಳೆಯ ಗುಣಮಟ್ಟ ಹೊಂದಿದಂಥ ಏನು ತೊಗರಿ ಬೆಳೆ ಅದ ಆ ಬೆಳೆಗೆ ಉತ್ತಮವಾದಂಥ ವೈಜ್ಞಾನಿಕವಾದಂಥ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ 13,000 ರೂಪಾಯಿ ಏನಪ್ಪ ಅಂತಂದರೆ ಪ್ರತಿ ಕ್ವಿಂಟಲ್ಗೆ ಮತ್ತು ಸತತವಾಗಿ 12 ತಿಂಗಳನ್ನೂ ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ನಂಬಿಕೊಂಡಿದ್ದೀವಿ. ಮತ್ತು ಅದೇ ರೀತಿ ಇವತ್ತಿನ ಜೆಸ್ಕಾಂ ಇಲಾಖೆಯಿಂದ ರೈತರಿಗೆ ಏನಪ್ಪ ಅಂದ್ರೆ ಸತತವಾಗಿ 12 ತಾಸು ಹಗಲಿನಲ್ಲಿ ಕರೆಂಟ್ ಕೊಡಬೇಕು ರೈತರಿಗೆ ಅಂತೇಳಿ ಅದೊಂದು ಒತ್ತಾಯ ಮಾಡಿ. ಮತ್ತು ಬೆಣ್ಣೆತೂರ ನೀರಾವರಿ ನಿಗಮದಿಂದ ಏನು ಬೆಣ್ಣೆತೂರ ಯೋಜನೆ ಅದ, 4 ಡ್ಯಾಮ್ ಏನು ನೀರಾವರಿ ನಿಗಮದಿಂದ ಏನು ಯೋಜನೆಗಳವ ಅದರದ್ದು 1 ಎಕರೆನೂ ಸಾವಿರಾರು ಕೋಟಿ ದುಡ್ಡು ಖರ್ಚು ಮಾಡಿದ್ರು ಏನಪ್ಪ ಅಂದ್ರೆ 1 ಎಕರೆಗೂ ನೀರು ಕೊಟ್ಟಿಲ್ಲ. ಆ ಅಚ್ಚುಕಟ್ಟು ಪ್ರದೇಶಕ್ಕೆ ಎಷ್ಟು ನೀರಾವರಿ ಆಗಬೇಕಾಯ್ತು ಸಂಪೂರ್ಣವಾಗಿ ನೀರಾವರಿ ಆಗಬೇಕು. ಮತ್ತು ಲ್ಯಾಂಡ್ ಅಕ್ವಿಷನ್ದಲ್ಲಿ ಸಾಕಷ್ಟು ಅವ್ಯವಹಾರ ಆಗ್ಯದ, ಆ ಅವ್ಯವಹಾರನ ತನಿಖೆ ಮಾಡಬೇಕು. ಮತ್ತು ಅದೇ ರೀತಿ ಏನಪ್ಪ ಅಂತಂದ್ರೆ ಇವತ್ತಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರತಿ ಗ್ರಾಮದಲ್ಲಿ ಮತ್ತು ಪ್ರತಿ ಕಿರಾಣಿ ಶಾಪ್ನಲ್ಲಿ ಮದ್ಯ ಮಾರಾಟ ಮಾಡ್ಲಕತ್ತದ. ಅದರಿಂದ ನಮ್ಮ ರೈತರ ಜೀವಕ್ಕೆ ಕುತ್ತಾಗ್ಲಕತ್ತದ. ಯಾಕಪ್ಪ ಅಂದ್ರೆ ರೈತರ ಮಕ್ಕಳು ಇವತ್ತಿನ ದಿನ ಕಿರಾಣಿ ಶಾಪ್ನಲ್ಲಿ ಸಕ್ಕರೆ ಬೆಲ್ಲ ಬ್ಯಾಳಿ ಹೆಂಗೆ ಕೈ ಸಿಗ್ತದೆ ಅದೇ ರೀತಿ ಮದ್ಯಪಾನ ಸಿಗ್ಲಕತ್ತದ. ಸಣ್ಣ ಮಕ್ಕಳು ಮದ್ಯಕ್ಕೆ ಬಲಿಯಾಗಿ ಏನಪ್ಪ ಅಂದ್ರೆ ಜೀವನ ಹಾಳಾಗಲಕತ್ತದ. ಅದರ ವಿರುದ್ಧ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರಮಾಣದ ಹೋರಾಟ ನಂಬ್ಕೊಂಡಿವಿ. ನಮ್ಮ 18 ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನದಾಗ ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾ ಸಂಪೂರ್ಣ ಕಲಬುರಗಿ ಜಿಲ್ಲಾ ಮತ್ತು ಕಲಬುರಗಿ ನಗರ ಬಂದ್ ಮಾಡುವ ಮುಖಾಂತರ ಹೋರಾಟ ಉಗ್ರ ಹೋರಾಟಕ್ಕೆ ರೂಪರೇಷೆ ತೋರ್ತದಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನಿಗೆ ಕಾಂಗ್ರೆಸ್ ಸರ್ಕಾರ